Matthew Hayden, cricketer. If such a tragedy had happened in Australia during our victory celebrations, we would have thrown the trophy in the dustbin. What a message. ಇಂಥ ಅನಾಹುತ 11 ಜನರು ತೀರ್ಕೊಂಡಿದ್ದಾರೆ ಅಂದ್ರೆ ಆ ಟ್ರೋಫಿಗಿಂತ ನಮಗೆ ಆ ಜೀವಗಳೇ ಮುಖ್ಯ ಆಗ್ತಿತ್ತು. ಅಂತ ಟ್ರೋಫಿಯನ್ನು ನಾವು ಬೇಕಾದ್ರೆ ಡಸ್ಟ್ಬಿನ್ಗೆ ಹಾಕ್ತಿದ್ವಿ ಅಂತ ಮಾತಾಡ್ತಾರೆ ಹೊರ ದೇಶದಲ್ಲಿ. ಆದರೆ ನೀವು ಮುತ್ತಿಕ್ಕೋ ಸಮಯನ ಇದು? ಟ್ರೋಫಿಗೆ ಮುತ್ತಿಡೋ ಸಮಯ ಇತ್ತ ಇದು? 8-9 ಜನ ತೀರ್ಕೊಂಡಿದ್ದಾರೆ ಅಂತಂದ ಮೇಲೆ ಇಲ್ಲಿ ಮುಗಿಸಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ಸೆಲ್ಫಿ ತೆಗೆದಾದ್ಮೇಲೆ ಇದಕ್ಕೆ ಹೋಗೋದಿಲ್ಲ ನಾವು. ರಸ್ತೆ ತುಂಬಾ ಜನ ಇದ್ದಾರೆ, ಹೋಗಕ್ಕಾಗಲ್ಲ, ಟ್ರಾಫಿಕ್ ಇದೆ ಅಂತೇಳಿ ಜನಾರ್ದನ್ ಹೋಟೆಲ್ನಲ್ಲಿ ಹೋಗಿ ದೋಸೆ ತಿಂದು ಬಾದಾಮಿ ಹಲ್ವಾ ತಿಂದು ಖುಷಿ ಪಡ್ತಿರಲ್ಲ. ಇದು ಈ ಜನರ ಸತ್ತ ಜನರಿಗೆ ಕೊಡುವಂತ ಗೌರವ ಇತ್ತಾ? ಒಬ್ಬ ಅಧಿಕಾರಿ ಡಿಸಿಪಿ ನಿಮಗೆ ಇಲ್ಲಿ ಮಾಡಬೇಡಿ ಅಂತಂದ ಮೇಲೆ ಪತ್ರ ಬರೆದಿರೋದು ಯಾರಿಗೆ? ಚೀಫ್ ಸೆಕ್ರೆಟರಿಗೆ ಮತ್ತು ಡಿಪಿಆರ್ ಸೆಕ್ರೆಟರಿ. ಅದಂಗೆ ಅವರು ಪರ್ಮಿಷನ್ ಕೊಡ್ತಾರೆ? ಡಿಪಿಆರ್ ಸೆಕ್ರೆಟರಿ ಅವರಿಬ್ಬರ ಮೇಲೆ ನೀವು ಯಾಕೆ ಸಸ್ಪೆನ್ಷನ್ ಮಾಡಿಲ್ಲ? ಇಮ್ಮಿಡಿಯೇಟ್ಲಿ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಯಾಕೆ ಅವ್ರನ್ನ ಬಿಟ್ಟಿದ್ದೀರಿ ನೀವು? ಮೊದಲು ಸಾರಿ ಹೇಳ್ತೀರಿ ಪೊಲೀಸರದು ಏನೂ ತಪ್ಪಿಲ್ಲ ಅಂತ, ಮತ್ತೆ ತಪ್ಪು ನಿಮಗೆ ಕಂಡು ಬಂದಿದ್ದು ಯಾವಾಗ? ನೀವು ತಪ್ಪಿತಸ್ಥರು ಅಂತ ಆದ್ಮೇಲೆ ತಾನೆ. ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ನೀವು ಅವರನ್ನ ಬಲಿ ತೆಗೆದುಕೊಂಡಿದ್ದೀರಿ. ಜನರಿಗೆ ಆಹ್ವಾನ ಕೊಟ್ಟು ಅವರು ಸತ್ತ ಹೆಣಗಳನ್ನು ಅವರ ಮನೆಗೆ ಕಳಿಸ್ತೀರ, ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ಕ್ರೆಡಿಟ್ ನಿಮಗೆ ಬೇಕಾಗಿತ್ತ? ಆಟ ಪಾಠಗಳಿಗೆ ಗೌರವಿಸೋಣ. RCB 18 ವರ್ಷಗಳ ಕಾಲದಿಂದ ಗೆಲುವು ಬೇಕು ಅಂತ ಅಂದಿದ್ದಕ್ಕೆ ಅಭಿಮಾನಿಗಳು ಬಹಳ ಸಂತೋಷದಿಂದ ರಿಸೀವ್ ಮಾಡಿದ್ದಾರೆ. ಅದು ಬೇರೆ ವಿಷಯ. ರಾತ್ರಿ ಎಲ್ಲ ಸಂಭ್ರಮ ಮಾಡಿದ್ದಾರೆ, ನಾವೆಲ್ಲ ಮಾಡೋಣ. ಆದರೆ ಈ ಅಚಾತುರ್ಯವನ್ನ ಮಾಡಿದ್ದು ಯಾರು? ಸಂಭ್ರಮದ ವಿಚಾರ ಜನರ ವಿಷಯ ಬಿಟ್ಟ ವಿಷಯ. ನಿಮ್ಗೇನೂ ಸಂಬಂಧ ಇಲ್ಲ. ಅವರನ್ನ ತಂದು ನಿಮ್ಮ ಮುಖಗಳನ್ನ ಟಿವಿಯಲ್ಲಿ ನಿಮ್ಮ ಮುಖ ಬಂದ್ರೆ ಆಫ್ ಮಾಡ್ತಾವ್ರೆ ಜನ. ಅಂತ ಸಂದರ್ಭದಲ್ಲಿ ನೀವು ಅವರನ್ನ ಮುಂದೆ ಇಟ್ಕೊಂಡು ನೀವು ಅದನ್ನ ಕ್ರೆಡಿಟ್ ತಗೊಳಕ್ ಹೋಗ್ತಿದ್ದೀರಲ್ಲ. ನಿಮ್ಮ ಕ್ರೆಡಿಟ್ ಯುದ್ಧ, ನಿಮ್ಮಿಬ್ಬರ ಯುದ್ಧದಲ್ಲಿ ಇವತ್ತು 11 ಜನರು ಅಸುನೀಗಿದ್ದಾರೆ. ಇದು ಸರ್ಕಾರ ಮಾಡಿರೋ ತಪ್ಪೇ. ಆದ್ರಿಂದ ಸರ್ಕಾರ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ಇಲ್ಲ ಅಂತಂದ್ರೆ ನಾವು ಒಪ್ಪೋದಿಲ್ಲ. ಏನು ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರಿಗೆ ಹೇಳಿದ್ದಾರೆ, ನಾವು 1 ತಿಂಗಳ ಸಂಬಳವನ್ನ ನಾವು ಅವರಿಗೆ ಕೊಡ್ತಕ್ಕಂಥದ್ದಿರ್ಬೋದು. ಈ ಹೋರಾಟವನ್ನು ಇನ್ನೂ ಮುಂದುವರಿಸ್ತಕ್ಕಂಥದ್ದು. ಯಾಕಂದ್ರೆ ಅವರಿಗೆ ಇವತ್ತೇನಾದ್ರೂ ಶಾಂತಿ ಸಿಗಬೇಕಂತಂದ್ರೆ ತೀರ್ಕೊಂಡಿರೋರಿಗೆ, ಯಾವ ಅವರ ತಂದೆ ತಾಯಿಗಳಿಗೆ ಇವತ್ತು ನೆಮ್ಮದಿ ಬರಬೇಕಂತಂದ್ರೆ ಈ ಇಬ್ಬರೂ ಕೂಡ ತಲೆದಂಡ ಆಗಲೇಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ಈಗ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಗವರ್ನರ್ ಅವರನ್ನು ನೋಡಿ ನಮ್ಮ ಈ ವಿಚಾರವನ್ನ ಅವರಿಗೆ ಮುಟ್ಟಿಸೋರಿದ್ದೇವೆ. ತಕ್ಷಣ ಈ ಸರ್ಕಾರವನ್ನೇ ವಜಾ ಮಾಡಬೇಕು ಅಂತ ಕೇಳ್ತೇವೆ. ಯಾಕೆಂತಂದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಅಪರಾಧ ಇದು. ಇವರು ಮಾಡೋದು ತಪ್ಪು. ಅದೇನು ಹೇಳ್ತಾರಲ್ಲ, ಹೇಳೋದು ವೇದ ಅಂತ, ತಿನ್ನೋದು ಬದನೆಕಾಯಿ ಅಂತ. ಇವರು ಮಾಡೋದೆಲ್ಲ ತಪ್ಪುಗಳೇ. ಆದ್ರೆ ತಮಗೆ ಬೇಕಾದವರನ್ನ ಸೃಷ್ಟಿ ಮಾಡಿ ಅದನ್ನ ವರದಿ ಕೊಡಿ ಅಂತ ಕೇಳಿ ಅವರಿಂದ ಕ್ಲೀನ್ ಚಿಟ್ ಪಡೆದು ಬಿಡೋದು, ಆರಾಮಾಗಿರೋದು. ಇವಾಗ ಬಹಳಷ್ಟು ನೋಡಿದ್ದೀವಿ ನಾವು. ವಾಲ್ಮೀಕಿ ನಿಗಮದ ನೋಡಿದ್ದಾಯ್ತು, ಈಗಾಗಲೇ ಮೂಡಾದು ನೋಡಿದ್ದಾಯ್ತು. ಇನ್ನೂ ಅನೇಕ ಕೇಸ್ಗಳಲ್ಲಿ ಕ್ಲೀನ್ ಚಿಟ್ ತಗೊಳ್ಳೋದ್ರಲ್ಲೇ ನಿಪುಣರಾಗಿದ್ದಾರೆ ಇವರು. ಲೂಟಿ ಮಾಡ್ತಕ್ಕಂಥ ಇಂಥವರನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ. ಆ ರೀತಿ ಒಂದು ಸಮಯ ಗವರ್ನರ್ನೂ ಭೇಟಿಯಾಗಿ ಅಂತ ಅನಿವಾರ್ಯತೆ ಬಂದ್ರೆ
ನಾನು ರಿಕ್ವೆಸ್ಟ್ ಮಾಡ್ತೇನೆ ಅಶೋಕ್ ಜಿ ಅವರಲ್ಲಿ ಮತ್ತೆ ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಶಾಸಕರಲ್ಲಿ ಸಾಧ್ಯವಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರನ್ನೇ ಹೋಗಿ ಭೇಟಿ ಮಾಡಬೇಕು ನಾವು. ಯಾಕಂದ್ರೆ ಇಂಥದನ್ನ ಸಹಿಸ್ಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ. ಐ ವಿಲ್ ರಿಕ್ವೆಸ್ಟ್ ಮೈ ಲೀಡರ್ಸ್ ಇನ್ಕ್ಲೂಡಿಂಗ್ ಅಶೋಕ್ LOP, Vijendra, President of BJP, and all legislators should go to Delhi to give our memorandum to President of India to dismiss this government. ನೋಡಿ, ಗವರ್ನರ್ಗೆ ಸಂಬಂಧ ಬರೋದಿಲ್ಲ. ಏನಾಗುತ್ತೆ, ಸರ್ಕಾರ ಒಂದು ಆಹ್ವಾನ ಕೊಟ್ಟಾಗ ಅಲ್ಲಿ ಏನಾಗಿದೆ ಅನ್ನೋದು ಅವ್ರ ಸಂಬಂಧ ಅಲ್ಲ. ಅವ್ರು ಬಂದು ಕುತ್ಕೊಂಡ್ರಂತಂದ್ರೆ ಅವರೇನು ಅದನ್ನು ಆರ್ಗನೈಸರ್ ಅಲ್ಲ. ನೀವು ಅವ್ರನ್ನೂ ಒಂದು ಸಮಯ ತಪ್ಪು ದಾರಿಗೆಳೆದಿದ್ದೀರಿ ಅಂತಲೇ ಅರ್ಥ. ಆಗಿದ್ರೂ ಕೂಡ ಈ ಸರ್ಕಾರದ ವಿರುದ್ಧ ಗವರ್ನರ್ ಅವರು ಕ್ರಮ ಜರುಗಿಸಬಹುದು. ಆದ್ರಿಂದಾಗಿ ನಾನು ಅವರಲ್ಲಿ ಈಗ ಮನವಿ ಮಾಡ್ತೇನೆ. ಈಗ ನಾವು ಮನವಿ ಕೊಡೋರು ಇದ್ದೇವೆ. ಗವರ್ನರ್ ಅವರಲ್ಲಿ, ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾವು ಮನವಿ ಮಾಡ್ತೇವೆ. ತಕ್ಷಣ ಈ ಸರ್ಕಾರವನ್ನ ಡಿಸ್ಮಿಸ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಬೇಕು. ಅಂತ ಪರಿಸ್ಥಿತಿ ಬಂದ್ರೆ ನಾವೆಲ್ಲರೂ ಕೂಡ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸೋರಿದ್ದೇವೆ ಅಂತಕ್ಕಂಥದ್ದನ್ನ ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.